ಇವತ್ತು ದೇಶ ಕಾಯ್ತಿರೋದು ಯಾರ ಮಕ್ಳಪ್ಪ? ಯಾರ ಮಕ್ಳು ದೇಶ ಕಾಯ್ತಿರೋದು? ಸಾಯ್ತಾ ಇರೋದು ರೈತರ ಮಕ್ಳು. ಯಾವ್ದ ಮಿನಿಸ್ಟರ್ ಮಕ್ಳಿಗೆ ದೇಶ ಕಾಯ್ತವ್ರ? ಇಲ್ಲಿ ಯಾವನ IPS IAS ಮಕ್ಳೇನ ದೇಶ ಕಾಯ್ತವ್ರ? ಇವೆರಡು ನಾವೇ ಕಾಪಾಡ್ತಾ ಇದೀವಿ ಅಂದ್ರೆ ನಮ್ಮನ್ನ ದೇವ್ರ ತರ ನೋಡ್ಬೇಕ್ರಿ ಇವ್ರ ಅಯ್ಯಗರು. ಅಂತರ್ ನಮ್ಮನ್ನ ರಕ್ತನ ಹೀರ್ತಾವ್ರೆ ಅಂದ್ರೆ, ನಮ್ಮ ರಕ್ತನ ಹೀರಿ ಕುಡ್ಕತಾವ್ರೆ ಅಂದ್ರೆ ಇವ್ರು ಒಂದ್ಸತಿ ಆಚೆ ಕೊಡಿಸ್ಬೇಕಲ್ವ? ಆ ಕಾಲ ಇನ್ಮೇಲೆ ಬರ್ತಿದೆ. ಇಡೀ ರಾಜ್ಯದ ಹಳ್ಳಿ ಮಕ್ಳು ಇವತ್ತು ಯಾರು ದಡ್ರಿಲ್ಲ. ಇವತ್ತೆಲ್ಲೋ ರೈತರು ಬಹಳ ವಿಚಾರವಂತರಾಗಿದ್ದಾರೆ. ವಿಚಾರ ಗೊತ್ತಾಗ್ತಿದೆ. ಅದರಿಂದ ನಾವೆಲ್ಲ ರೈತರ ಮಕ್ಕಳಾಗಿ ರೈತರ ಕುಟುಂಬಕ್ಕೋಸ್ಕರ ಬದುಕಬೇಕು. ಅದರಿಂದ ಇನ್ ಶಿಡ್ಲಿಘಟ್ಟ, ಚಿಕ್ಕಬಳ್ಳಾಪುರ ಇನ್ನು ಯಾವನ್ನ ದಂಡ ನಾಯಕಿಗೆ, ಯಾವನ್ನ ಅಧಿಕಾರಿಗಳಿಗೆ ಎದ್ರಿಕೊಂಡು ನೀವು ಯಾರು ಕುತ್ಕೊಳ್ಳಂಗಿಲ್ಲ. ಇನ್ನು ಅವ್ರನ್ನ ರಿಪೇರಿ ಮಾಡೋ ತಾಕತ್ತು ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಗಟ್ಟಿಯಾಗಿ ನಿಂತಿದ್ದೀವಿ ನಾವೆಲ್ಲ. ಒಳ್ಳೊಳ್ಳೆ ಯುವಕರು ಇವತ್ತು ದೀಕ್ಷೆ ಹಾಕೊಂಡ್ ಬರ್ತಾವ್ರೆ. ಒಳ್ಳೊಳ್ಳೆ ಮಹಿಳೆಯರು ತಾಯಂದಿರು ಹೇಳ್ತಾರೆ ಇವತ್ತೆಲ್ಲ ಎಲ್ಲರೂ. ಅದರಿಂದ ಇವತ್ತು ಶಕ್ತಿ ಇದೆ. ಈ ಶಕ್ತಿಗೆ ತಾವೆಲ್ಲ ಬೆಲೆ ಕಟ್ಟಕ್ಕಾಗಲ್ಲ. ಇನ್ಮೇಲೆ ಬಿಟ್ಬಿಡಿ. ಈ ರಾಜಕಾರಣದವರು ಇನ್ಮೇಲೆ ಸ್ಟಾರ್ಟ್ ಮಾಡ್ತಾವ್ರೆ. ಹೆಂಗಸರಿಗೆ, ಹೆಣ್ಮಕ್ಳಿಗೆ ಅದು ಎಂಥದ್ದಿಲ್ಲ. ಯಾವುದೋ ಒಂದು ಮೂಗ್ ಪಟ್ಟು ಕೊಡ್ತೀವಿ, ಒಂದು ಸೀರೆ ಕೊಡ್ತೀವಿ, ನಿಮ್ಗೆಲ್ಲ ಅರ್ಥ ಅವ್ರಿಗೆಲ್ಲ ಹೇಳ್ಬೇಕು. ಅವ್ರು ಕೊಡೋದು ಒಂದೇ ಸೀರೆ. ನಾನು ಹೆಂಡತಿ